ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಮತ್ತೊಂದು ಈಸಿ ರೆಸಿಪಿ. ಪ್ರತಿದಿನ ಒಂದೇ ರೀತಿ ತಿಂಡಿ ತಿಂದು ಬೋರ್ ಆಗಿದ್ರೆ ಅಥವಾ ಅದೇ ಚಪಾತಿ ಪಲ್ಯ ತಿಂದು ಬೋರ್ ಆಗಿದ್ರೆ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ನೋದು ನನ್ನ ಅನಿಸಿಕೆ. ಸೊ ಈ ಒಂದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿಗೋಸ್ಕರ ಮೊದಲನೇದಾಗಿ 2 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದನ್ನು 2 ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಈರುಳ್ಳಿನ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋತಾ ಇದ್ದೀನಿ. ಈರುಳ್ಳಿ ಲೈಟಾಗಿ ಮೇಲ್ಗಡೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಹುರ್ಕೊಂಡಾದ ನಂತರ ಇದಕ್ಕೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಸುಮಾರು 3 ಆಲೂಗಡ್ಡೆಯನ್ನು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಟಿರುವಂಥ ಆಲೂಗಡ್ಡೆನ ಈರುಳ್ಳಿ ಹುರ್ಕೊಂಡಾದ ನಂತರ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಮಸಾಲ ಹಾಕ್ಕೊಳ್ಳೋಣ. 1/4 ಸ್ಪೂನಷ್ಟು ಅರಿಶಿನ, 1/4 ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ, ಹಾಗೆ ರುಚಿಗೆ ಸ್ವಲ್ಪ ಉಪ್ಪು, ಹಾಗೆ ಇದಕ್ಕೆ ಮುಖ್ಯವಾಗಿ ಟೇಸ್ಟ್ ಕೊಡೋದು ಚಾಟ್ ಮಸಾಲ. ಸ್ವಲ್ಪ ಒಂದು 1/2 ಸ್ಪೂನಷ್ಟು ಚಾಟ್ ಮಸಾಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಮಸಾಲೆಗಳೆಲ್ಲ ಹಾಕ್ಕೊಂಡ ನಂತರ ಆಲೂಗಡ್ಡೆ, ಈರುಳ್ಳಿ, ಈ ಮಸಾಲ ಎಲ್ಲ ಹೊಂದ್ಕೊಳ್ಳೋವರೆಗೂ 2 ನಿಮಿಷ ಸಣ್ಣ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಾಗಿದೆ ಅಂತ ಗೊತ್ತಾದ ನಂತರ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಕಮ್ಮಿ ಆಗೋವರೆಗೂ ಆರಕ್ಕೆ ಬಿಟ್ಬೇಡ. ಅಷ್ಟರಲ್ಲಿ ಹೆಂಚು ಬಿಸಿಗೆ ಇಟ್ಕೊಂಡಿದ್ದೀನಿ. ಇದು ಚಪಾತಿ ಹಿಟ್ಟಿಗೆ ನಾವು ಹೇಗೆ ಕಲಿಸ್ಕೋತೀವಿ ಅದೇ ರೀತಿ ನಾನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು ಉಳಿದಿದ್ರೂ ಕೂಡ ನೀವು ಇದೇ ರೀತಿ ಮಾಡ್ಕೋಬೋದು, ಅಥವಾ ಒಂದೇ ರೀತಿ ಚಪಾತಿ ತಿಂದು ಬೋರ್ ಆಗಿದೆ ಅಂತ ಅನಿಸಿದಾಗ ಈ ರೆಸಿಪಿ ನೀವು ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಒಂದು ಯುನೀಕ್ ರುಚಿ ನಿಮಗೆ ಸಿಗುತ್ತೆ. ಸೊ ಇದಕ್ಕೆ ಸಣ್ಣ ಸಣ್ಣ ಪೂರಿಗಳ ಉಂಡೆ ಎಷ್ಟು ಬೇಕೋ ಅಷ್ಟು ಸಣ್ಣ ಸಣ್ಣ ಉಂಡೆಗಳನ್ನು ತೊಗೊಂಡಿದ್ದೀನಿ. ಒಂದು ಪೂರಿ ಲಟ್ಸೋ ಅಷ್ಟು ಅಗಲವಾಗಿ ನಾವು ಇದನ್ನು ಲಟ್ಸ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿಯ ಒಂದು ಶೀಟ್ ನಿಮಗೆ ಇದ್ದರೆ ನಮಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ. ಚಿಕ್ಕದೊಂದು ಪೂರಿ ರೀತಿಯಲ್ಲಿ ಲಟ್ಸ್ಕೋಬೇಕು. ಬೆಳಗ್ಗೆ ಹೊತ್ತು ಅಥವಾ ಸಾಯಂಕಾಲ ಟೀ ಟೈಮ್ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಅದೇ ಚಪಾತಿ ಪಲ್ಯ ಥರನೇ ಇದ್ದರೂ ಕೂಡ, ಆದರೆ ಇದನ್ನು ಸರ್ವ್ ಮಾಡುವಂಥ ವಿಧಾನ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದರಿಂದನೇ ಇದಕ್ಕೆ ಒಂದು ಎಕ್ಸ್ಟ್ರಾ ರುಚಿ ಕೂಡ ಸಿಗುತ್ತೆ. ಸೊ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಇದಿಷ್ಟು ಮಾತ್ರ ಅಲ್ಲ, ಮಾಡುವಂಥ ವಿಧಾನ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲನೂ ಇದೇ ರೀತಿ ಪೂರಿ ರೀತಿಯಲ್ಲಿ ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಅಗಲವಾಗಿರೋದು ಬೇಡ, ಇಷ್ಟು ಪೂರಿ ಅಷ್ಟು ಅಗಲ ಮಾಡಿಕೊಂಡ್ರೆ ಸಾಕು. ಹೆಂಚು ಬಿಸಿ ಆಗಿದೆ, 2 ಕಡೆಗೂ ತಿರುಗಿಸ್ಕೊಂಡು ಇದನ್ನು ಸುಟ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಹಾಕ್ಕೊಳ್ದಂಗೆ ಲೈಟಾಗಿ ಅದರ ಮೇಲೆ ಸ್ಪಾಟ್ಸ್ ಬರ್ತಾಯಿದೆ ಅಂತನ್ನೋವಾಗ ತೆಗೆದಿಟ್ಕೊಂಡ್ಬಿಡ್ಬೇಕು. ಪೂರ್ತಿಯಾಗಿ ಚಪಾತಿ ಮಾಡ್ಕೊಳ್ಳೋಂಥ ವಿಧಾನ ಅಲ್ಲ, ಲೈಟಾಗಿ ಇದರ ಮೇಲ್ಗಡೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂತಂದಾಗೆ ತೆಕ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲನೂ ನಾವು ಮಾಡಿ ರೆಡಿ ಮಾಡಿ ಇಟ್ಕೊಂಬೇಡ. ನೀವು ನೋಡ್ತಿದ್ರೆ ಗೊತ್ತಾಗ್ತದೆ, ಮೇಲ್ಗಡೆ ಅಲ್ಲಲ್ಲಿ ಸ್ವಲ್ಪ ಸ್ಪಾಟ್ಸ್ ಕಾಣಿಸ್ತಿದೆ ಅಂತನ್ನುವಾಗ ತೆಕ್ಕೊಂಬಿಡೋದು. ಎಣ್ಣೆ ಹಾಕ್ಕೊಳ್ದೆ ಇದೇ ರೀತಿ ಮಾಡ್ಕೋಬೇಕು. ನಾನು ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಮೊದಲೇ ಮಾಡಿ ಇಟ್ಕೊಂಡಿರೋಂಥ ಈ ಆಲೂಗಡ್ಡೆ ಸ್ಟಫಿಂಗ್ ಕೂಡ ಬಿಸಿ ಕಮ್ಮಿ ಆಗಿದೆ. ಒಂದು ಬೌಲಲ್ಲಿ ಹಾಕ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇವಾಗ ನಾವು ಮಾಡ್ತಿರೋಂಥ ಈ ತಿಂಡಿಗೆ ಒಂದು ಎಕ್ಸ್ಟ್ರಾ ರುಚಿ ಕೊಡೋವಂಥದ್ದು ಇವಾಗ ನಾವು ಮಾಡ್ಕೊಳ್ಳೋಂಥ ಈ ಸ್ಪ್ರೆಡ್ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಶೆಜ್ವಾನ್ ಚಟ್ನಿ ಉಪಯೋಗಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಮೇನೇಸ್ 2 ಸ್ಪೂನಷ್ಟು ಮೇನೇಸ್ ಮತ್ತು ಶೆಜ್ವಾನ್ ಚಟ್ನಿ ಮಿಕ್ಸ್ ಮಾಡಿಕೊಂಡು ಈ ಒಂದು ತಿಂಡಿಗೆ ಸ್ಪ್ರೆಡ್ಗೋಸ್ಕರ ಬಳಸ್ಕೋಬೇಕು. ಮೇನೇಸ್ ಮತ್ತು ಶೆಜ್ವಾನ್ ಚಟ್ನಿ ಎರಡನ್ನ ಮಿಕ್ಸ್ ಮಾಡಿಕೊಂಡ್ರೆ ಇದೊಂದು ಒಳ್ಳೆ ಡಿಪ್ ರೆಡಿ ಆಗುತ್ತೆ. ನಾವು ಚಿಪ್ಸ್ ಜೊತೆಗೆ ಸರ್ವ್ ಮಾಡ್ಬೋದು, ಫ್ರೈಡ್ ಚಿಕನ್ ಜೊತೆಗೆ ಸರ್ವ್ ಮಾಡ್ಬೋದು. ಅಷ್ಟೇ ಅಲ್ಲ, ಮಕ್ಕಳಿಗೆ ಚಪಾತಿ ಪಲ್ಯ ಹಾಗೆ ಹಾಕ್ಕೊಟ್ರೆ ತಿನ್ನಲ್ಲ ಅಂತ ಅನ್ನೋ ಟೈಮಲ್ಲಿ ಈ ರೀತಿ ನಾವು ಸ್ಪ್ರೆಡ್ನ ಪ್ರಿಪೇರ್ ಮಾಡಿಕೊಂಡು ಚಪಾತಿಗೆ ಹಚ್ಬಿಟ್ಟು ಒಳಗಡೆ ಪಲ್ಯ ಹಾಕಿ ರೋಲ್ ಮಾಡಿಕೊಟ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಆ ರೀತಿ ಒಂದು ಎಕ್ಸ್ಟ್ರಾ ರುಚಿ ಕೊಡುತ್ತೆ ಈ ಒಂದು ಸ್ಪ್ರೆಡ್. ಫಸ್ಟು ಒಂದು ಚಪಾತಿಗೆ ಸ್ಪ್ರೆಡ್ನ ಅಪ್ಲೈ ಮಾಡಿದ್ದೀನಿ. 1 ಸ್ಪೂನಷ್ಟು ಸ್ಪ್ರೆಡ್ ಹಾಕಿದ ನಂತರ ಇದಕ್ಕೆ ಒಂದು ಸೈಡ್ಗೆ ಸ್ಟಫಿಂಗ್ ಹಾಕೋಣ. ಆಲೂಗಡ್ಡೆ ಸ್ಟಫಿಂಗ್ ಸುಮಾರು ಒಂದು 2 ಸ್ಪೂನಷ್ಟು ಹಾಕಿ ಮೇಲಿಂದ ಗ್ರೇಟ್ ಮಾಡಿ ಇಟ್ಕೊಂಡಿರೋಂಥ ಚೀಸ್ ಹಾಕಿದ್ದೀನಿ. ಚೀಸ್ ಇದ್ದರೆ ಹಾಕೋಬೋದು, ಚೀಸ್ ಹಾಕಿದ್ರೂ ಕೂಡ ಇದಕ್ಕೆ ಒಂದು ಎಕ್ಸ್ಟ್ರಾ ರುಚಿ ಕೊಡುತ್ತೆ. ಇದಿಷ್ಟನ್ನು ಹಾಕಿ ಫೋಲ್ಡ್ ಮಾಡ್ಕೊಳ್ಳೋಣ. ಒಂದು ಸೈಡಿಗೆ ಮಾತ್ರ ಹಾಕ್ಕೊಳ್ಳೋದ್ರಿಂದ ನಮಗೆ ಫೋಲ್ಡ್ ಮಾಡಲಿಕ್ಕೆ ಇನ್ನೊಂದು ಸೈಡ್ ಖಾಲಿ ಇರುತ್ತೆ. ಈ ರೀತಿ ಈವನ್ ಆಗಿ ಎಲ್ಲ ಕಡೆಗೂ ಇದರೊಳಗಡೆ ಸ್ಪ್ರೆಡ್ ಆಗುತ್ತೆ. ನೀಟಾಗಿ ಇದೇ ರೀತಿ ಎಲ್ಲದಕ್ಕೂ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಸ್ಟಫಿಂಗ್ ಆದಷ್ಟು ನಮಗೆ ಜಾಸ್ತಿ ಇದ್ದರೆ ಹೊರಗಡೆ ಬಂದುಬಿಡುತ್ತೆ. 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ಶೆಜ್ವಾನ್ ಚಟ್ನಿ ಮತ್ತು ಮೈನೇಸ್ನ ಮಿಕ್ಸ್ ಮಾಡ್ಕೊಂಡಿರುವಂಥ ಸ್ಪ್ರೆಡ್ ಮತ್ತು ಚೀಸಿಂದನೇ ಎಕ್ಸ್ಟ್ರಾ ರುಚಿ ಕೊಡುವಂಥದ್ದು. ಇದನ್ನು ಮಿಸ್ ಮಾಡಿದ್ರೆ ಇದರ ಒಂದು ಟೇಸ್ಟ್ನ ಕಳ್ಕೊಳ್ಳುತ್ತೆ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ. ಎಲ್ಲ ರೆಡಿ ಮಾಡ್ಕೊಂಡಾಗಿದೆ. ಒಂದು ತವಾ ಮೇಲೆ ಇದನ್ನು ಎಣ್ಣೆ ಹಾಕ್ಕೊಂಡು 2 ಕಡೆಗೂ ಫ್ರೈ ಮಾಡ್ಕೋಬೇಕು. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೋಬೋದು ಅಥವಾ ಬೆಣ್ಣೆ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಮೇಲ್ಗಡೆ ಲೇಯರ್ ನಮಗೆ ಒಂದು ಕ್ರಿಸ್ಪಿ ಆಗಿರೋಂಥ ಕ್ರಂಚಿ ಆಗಿರೋಂಥ ಟೇಸ್ಟ್ ಕೊಡುತ್ತೆ. ಸಣ್ಣ ಉರಿ ಇಟ್ಕೊಂಡು 2 ಕಡೆಗೂ ಸ್ವಲ್ಪ ಜಾಸ್ತಿನೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮಾಡ್ಕೋಬೇಕು. ತಿರುಗಿಸ್ಕೊಂಡು ನಿಧಾನಕ್ಕೆ ಈ ರೀತಿ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಸ್ಟಫಿಂಗ್ ಈಚೆ ಬರ್ದಲ್ಲೇ ಇರೋ ಹಾಗೆ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಹೀಗೆ 2 ಕಡೆಗೂ ಸ್ವಲ್ಪ ಕೆಂಪಗಾಗಿದೆ ಅಂತ ಗೊತ್ತಾದ ಮೇಲೆ
ಇದೊಂದು ಹೋಲ್ಡರ್ ಸಹಾಯದಿಂದ ನಾನು ಕೆಳಗಡೆ ಭಾಗನ ಕೂಡ ಈ ರೀತಿ ಸುಟ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ನಿಲ್ಲಿಸಲಿಕ್ಕೆ ಚೆನ್ನಾಗಿರುತ್ತೆ. ನೋಡಲಿಕ್ಕೆ ನಮಗಿದು ಒಂದು ಟ್ಯಾಕೋಸ್ ನೀವು ನೋಡಿರ್ಬೋದು, ಆ ಟ್ಯಾಕೋಸ್ ರೀತಿಯಲ್ಲೇ ಇರುತ್ತೆ. ಸೊ ತುಂಬಾ ಮೇಲ್ಗಡೆ ಲೇಯರ್ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರೋಂಥ ಸ್ಟಫಿಂಗ್ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಈ ರೀತಿಯ ಹೋಲ್ಡರ್ ನಿಮ್ಮ ಹತ್ರ ಇಲ್ಲ ಅಂತಂದರೆ 2 ಸ್ಪೂನ್ ಸಹಾಯದಿಂದ ನೀವು 2 ಕೈಯಿಂದನೂ ಒಂದೊಂದು ಕಡೆಗೆ ಇಟ್ಕೊಂಡು ನೀವು ಹೀಗೆ ಬೇಯಿಸ್ಕೊಳ್ಳೋದ್ರಿಂದ ಕೆಳಗಡೆ ಲೇಯರ್ ಕೂಡ ಕ್ರಿಸ್ಪಿ ಆಗುತ್ತೆ, ಜೊತೆಗೆ ನಿಲ್ಲಿಸೋ ಅಂಥ ಶೇಪ್ ನಮಗೆ ಸಿಗುತ್ತೆ. ನೋಡಿ ಆರಾಮಾಗಿ ಅದು ನಿಂತ್ಕೊಂಡಿದೆ. ಹೀಗೆ ಮಾಡ್ಕೋಬೋದು. ನೋಡಲಿಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಇದೇ ರೀತಿ ಎಲ್ಲನೂ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. Feel the waves cut through me, hypnotized by the sounds I breathe. ಈ ರೀತಿ ಮಾಡ್ಕೊಂಡ ನಂತರ ಫೈನಲ್ ಟಚಪ್ ಒಂದು ಕೊಡಬೇಕಾಗತ್ತೆ. ಈ ಫೈನಲ್ ಟಚಪ್ಪಿಂದ ನೋಡಲಿಕ್ಕೂ ನಮಗೆ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ತಿನ್ನೋ ಕೂಡ ತುಂಬ ರುಚಿ ಕೊಡುತ್ತೆ. ಅದು ಸೇವ್. ಈ ರೀತಿಯ ಸಣ್ಣ ಸೇವ್ ಸಿಗುತ್ತೆ, ಬಾಂಬೆ ಸೇವ್ ಅಂತ ಕರೀತಾರೆ ಅಥವಾ ಸಣ್ಣ ಸೇವ್ ಅಂತ ಕರೀತಾರೆ. ಇದನ್ನು ನಾವು ಮೇಲ್ಗಡೆ ನಾವೆಲ್ಲಿ ಸ್ಟಫಿಂಗ್ ಕಾಣಿಸ್ತಿದೆ ಅಲ್ಲಿಗೆ ಕವರ್ ಮಾಡ್ಕೊಂಬೇಡ. ಸೊ ಮಕ್ಕಳಿಗೆ ಆರಾಮಾಗಿ ನಾವು ಇದನ್ನು ತಿನ್ನಿಸ್ಬೋದು. ಒಳಗಡೆ ಹಾಕಿರೋಂಥ ತರಕಾರಿ ಕೂಡ ನಮಗೆ ಏನು ಹಾಕಿದ್ದೀವಿ ಅಂತಲೂ ಯಾರಿಗೂ ಗೊತ್ತಾಗಲ್ಲ. ಮೇಲ್ಗಡೆ ಸೇವ್ ಹಾಕಿರೋದ್ರಿಂದನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸಿಂಪಲ್ ಆಗಿರೋವಂಥ ಒಂದು ಚಪಾತಿ ಪಲ್ಯಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟು ಈ ರೀತಿ ಹೊಸ ಒಂದು ಲುಕ್ಕನ್ನು ಕ್ರಿಯೇಟ್ ಮಾಡಿದಾಗಿದೆ. ಇದನ್ನು ನಾವು ಮನೆಗೆ ಯಾರ ಗೆಸ್ಟ್ ಬಂದಾಗ ಕೂಡ ಈ ರೀತಿ ಸರ್ವ್ ಮಾಡ್ಬೋದು. ಒಂದು ಹೊಸ ಸ್ನ್ಯಾಕ್ಸ್ ಅಂತ ಅನ್ನೋ ರೀತಿಯಲ್ಲೇ ಇರುತ್ತೆ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ತರಕಾರಿ ತಿನ್ನಿಸ್ಬೇಕು ಅಂದರೆ ಬೇರೆ ಬೇರೆ ತರಕಾರಿಗಳನ್ನು ಪಲ್ಯ ಮಾಡಿ ಒಳಗಡೆ ಸ್ಟಫಿಂಗ್ ಮಾಡಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಖಂಡಿತ ರೆಸಿಪಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸಬ್ರು ಯಾರು ನೋಡ್ತಾರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.